ಹಾಯ್ ಗೈಸ್, ಇವತ್ತು ಫಿಫ್ತ್ ಸೆಮ್ ಬಿ ಕಾಮ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅನ್ನೋ ಒಂದು ಚಾಪ್ಟರ್. ಇದರ ರಿಲೇಟೆಡ್ ಏನೇನು ಕಾನ್ಸೆಪ್ಟ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ಈ ಚಾಪ್ಟರ್ಗೆ ಆರ್ ಈ ಕಾನ್ಸೆಪ್ಟ್ಗೆ ನಾವು ಕ್ಯಾಪಿಟಲ್ ಬಜೆಟಿಂಗ್ ಅಂತಲೂ ಕರಿತೀವಿ. ಸೊ ಇದರಲ್ಲಿ ಇಂಟ್ರೊಡಕ್ಷನ್ ಆ್ಯಂಡ್ ಕಾನ್ಸೆಪ್ಟ್ಸ್ ಈ ವಿಡಿಯೋದಲ್ಲಿ ಇಷ್ಟನ್ನು ನಾನು ಕವರ್ ಮಾಡ್ತೀನಿ. ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂದರೆ ಏನು? ಇಟ್ಸ್ ಬೇಸಿಕಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಲಾಂಗ್ ಟರ್ಮ್, ಓಕೆ, ಇಟ್ಸ್ ನಾಟ್ ಶಾರ್ಟ್ ಟರ್ಮ್. ಮೋರ್ ದ್ಯಾನ್ 1 ಇಯರ್ಗೆ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ 5 ಲ್ಯಾಕ್ ರುಪೀಸ್ ಸೇವಿಂಗ್ಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, 5 ಲ್ಯಾಕ್ ರುಪೀಸ್ನ ನನಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ನಾನು ಅದನ್ನು ಬ್ಯಾಂಕ್ FD ಆದರೂ ಮಾಡ್ಬೋದು. ಇಲ್ಲಾಂದರೆ ಆ 5 ಲ್ಯಾಕ್ ರುಪೀಸ್ ಇಟ್ಕೊಂಡು ನಾನೊಂದು ಸ್ಮಾಲ್ ಕ್ಯಾಫೆ, ಒಂದು ಸಣ್ಣ ಕ್ಯಾಫೆ ಓಪನ್ ಮಾಡ್ಬೋದು ಕಾಲೇಜ್ ಹತ್ರ. ಸೊ ಇದು ಎರಡು ನಾನು ಮಾಡ್ತಾ ಇರೋ ಇನ್ವೆಸ್ಟ್ಮೆಂಟ್. ಓಕೆ, ನಂಗೆ 2 ಆಪ್ಷನ್ ಇದೆ. ಬಟ್ ನಾನು ಯಾವ ಆಪ್ಷನ್ ಚೂಸ್ ಮಾಡಲಿ? ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ ಅದು? ಓಕೆ, ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಬ್ಯಾಂಕ್ FD ಅಂದರೆ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ, ಎಷ್ಟು ರಿಟರ್ನ್ ಬರುತ್ತೆ ನಮಗೆ. ಆಮೇಲೆ ಕ್ಯಾಫೆ ಓಪನ್ ಮಾಡಿದ್ರೆ ನಮಗೆ ಎಷ್ಟು ಕಸ್ಟಮರ್ಸ್ ಬರ್ಬೋದು, ತಿಂಗಳಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ವಿಲ್ ಸ್ಟಾರ್ಟ್ ಕ್ಯಾಲ್ಕುಲೇಟಿಂಗ್. ಅದನ್ನು ನೋಡಿ ಎರಡೂ ನಾವು ಕಂಪೇರ್ ಮಾಡ್ತೀವಿ. ಆಮೇಲೆ ಫೈನಲಿ ಯಾವುದಕ್ಕೆ ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅಂತ ವಿಲ್ ಥಿಂಕ್. ಯಾವುದಕ್ಕೆ ಜಾಸ್ತಿ ರಿಟರ್ನ್ಸ್ ಬರುತ್ತೋ ವಿಲ್ ಚೂಸ್ ದ್ಯಾಟ್ ಆಪ್ಷನ್. ಸೊ ಈ ಚಾಪ್ಟರ್ ಏನಿದೆ ಇದು ಅದನ್ನೇ ನಮಗೆ ಹೇಳ್ಕೊಡುತ್ತೆ, ಹೌ ಟು ಕ್ಯಾಲ್ಕುಲೇಟ್ ದ ರಿಟರ್ನ್ಸ್ ಅಲ್ವಾ. ಸೊ ದ್ಯಾಟ್ ಈಸ್ ಬೇಸಿಕಲಿ ದಿಸ್ ಚಾಪ್ಟರ್, ಹೌ ಟು ಕ್ಯಾಲ್ಕುಲೇಟ್ ರಿಟರ್ನ್ಸ್. ಮತ್ತು ಅದ್ರ ಬೇಸಿಸ್ ಮೇಲೆ ನಾವು ಯಾವ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೋಬೇಕು ಅನ್ನೋದು ನಮಗೆ ಈ ಚಾಪ್ಟರು ಹೇಳ್ಕೊಡುತ್ತೆ. ಓಕೆ, ನಮಗೆ ಎಕ್ಸಾಮ್ಗೆ ಬರೋ ಟಾಪಿಕ್ಸ್ ಏನೇನು ಅಂದರೆ ಟ್ರೆಡಿಷ್ನಲ್ ಮೆಥಡ್ಸ್ ಆ್ಯಂಡ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ಸ್. ಟ್ರೆಡಿಷ್ನಲ್ ಮೆಥಡ್ಸ್ ಅಂದರೆ ನಾನ್ ಡಿಸ್ಕೌಂಟಿಂಗ್. ಇದು ಡಿಸ್ಕೌಂಟಿಂಗ್ನ ಯೂಸ್ ಮಾಡೋ ಮೆಥಡ್ಸ್. ಓಕೆ, ಫಸ್ಟು ಡಿಸ್ಕೌಂಟಿಂಗ್ ಏನಪ್ಪ ಅಂತ ಫಸ್ಟು ತಿಳ್ಕೊಳ್ಳೋಣ. ಡಿಸ್ಕೌಂಟಿಂಗ್ ಅಂದರೆ ಏನು? ಓಕೆ, ನನ್ನ ಹತ್ರ 10,000 ರುಪೀಸ್ ಇದೆ. ಓಕೆ, ನಾನು ನಿಮ್ಗೆ ಅದನ್ನು ಇವತ್ತು ಕೊಡ್ತೀನಿ. ಫಸ್ಟ್ ಆಪ್ಷನ್, ನಾನು ನಿಮಗೆ ಇವತ್ತು ಕೊಡ್ತೀನಿ. ಸೆಕೆಂಡ್ ಆಪ್ಷನ್, 5 ಇಯರ್ಸ್ ಆದಮೇಲೆ ನಾನು ನಿಮಗೆ 10,000 ರುಪೀಸ್ನ ಕೊಡ್ತೀನಿ. ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ? ಅಫ್ಕೋರ್ಸ್ ಇವತ್ತೇ ಕೊಟ್ಬಿಡಿ ಅಂತ ಯು ವಿಲ್ ಟೆಲ್. ಯಾಕಂದರೆ 10,000ಗೆ ಇವತ್ತಿರೋ ವ್ಯಾಲ್ಯೂ ಸ್ವಲ್ಪ ಜಾಸ್ತಿನೇ ಇದೆ. ಆರ್ ನಾನು ಏನು ಹೇಳ್ಬೋದು, ಇವತ್ತು ನಾನು ನಿಮಗೆ 10,000 ಕೊಟ್ಟರೆ ನೀವು ಅದನ್ನು ಇನ್ವೆಸ್ಟ್ ಮಾಡ್ಬೋದು, ಬ್ಯಾಂಕಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಲೆಟ್ಸ್ ಸೇ 1,000 ರುಪೀಸ್ ಎವ್ರಿ ಇಯರ್ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಸೊ 5 ಇಯರ್ಸ್ ಆದಮೇಲೆ ನಿಮ್ಮ ಹತ್ರ 15,000 ಇರುತ್ತೆ. ಬಟ್ 5 ಇಯರ್ಸ್ ಆದಮೇಲೆ ನಾನು ನಿಮಗೆ 10,000 ಕೊಟ್ಟರೆ ಆ 10,000 ಹಾಗೆ ಇರುತ್ತೆ ಅಲ್ವಾ. ಸೊ 15,000 ನಿಮಗೆ 5 ಇಯರ್ಸ್ ಆದಮೇಲೆ ಸಿಗುತ್ತೆ. ಆಬ್ವಿಯಸ್ಲಿ ಇಟ್ ಈಸ್ ಗ್ರೇಟರ್ ದ್ಯಾನ್ 10,000 ಆಫ್ಟರ್ 5 ಇಯರ್ಸ್. ಸೊ ಇಲ್ಲಿ ಡಿಫ್ರೆನ್ಸ್ ಏನಿದೆ? 5,000 ರುಪೀಸ್. 15,000 ಮೈನಸ್ 10,000. ಇದಕ್ಕೆ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ಸೊ ವಾಟ್ ಡಸ್ ದ್ಯಾಟ್ ಮೀನ್? ಇವತ್ತಿನ ₹1 ವ್ಯಾಲ್ಯೂ ನೀವು 1 ವರ್ಷ ಆದಮೇಲಾಗಲಿ 5 ವರ್ಷ ಆದಮೇಲಾಗಲಿ ಅದಕ್ಕಿರೋ ವ್ಯಾಲ್ಯೂಗಿಂತ ಇವತ್ತಿರೋ ಮನಿಗೆ ಜಾಸ್ತಿ ವ್ಯಾಲ್ಯೂ ಅಲ್ವಾ. ಸೊ ದ್ಯಾಟ್ ಈಸ್ ಬಿಕಾಸ್ ಆಫ್ ಇನ್ಫ್ಲೇಷನ್, ಅಥವಾ ಈ ಥರ ಆಪರ್ಚುನಿಟಿ ಕಾಸ್ಟ್ ಅಂತ ಏನು ಹೇಳ್ತೀವಿ ನೋಡಿ, 1,000 ರುಪೀಸ್ ನಮಗೆ ಇಂಟ್ರೆಸ್ಟು. ಅದು ಬಿಕಾಸ್ ಆಫ್ ದ್ಯಾಟ್ ₹1 ಟುಡೇ ಇಸ್ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ₹1 ಇನ್ ದ ಫ್ಯೂಚರ್. ಅದಕ್ಕೆ ನಾವು ಡಿಸ್ಕೌಂಟಿಂಗ್ನ ಯೂಸ್ ಮಾಡ್ತೀವಿ. ಸೊ ಈ ಮೆಥಡ್ಸ್, ಓಕೆ, ಟ್ರೆಡಿಷ್ನಲ್ ಮೆಥಡ್ಸ್ ಏನಿದೆ ಇದರಲ್ಲಿ ನಾವು ಡಿಸ್ಕೌಂಟಿಂಗ್ನ ಯೂಸ್ ಮಾಡಲ್ಲ. ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಏನಿದೆ ವಿ ವೋಂಟ್ ಕನ್ಸಿಡರ್ ದ್ಯಾಟ್. ಓಕೆ, 10,000 ಇನ್ ದ ಫಸ್ಟ್ ಇಯರ್ ವಿಲ್ ಬಿ ಈಕ್ವಲ್ ಟು 10,000 ಇನ್ ದ 5th ಇಯರ್. ಹಾಗೆ ನಾವು ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಅದರಲ್ಲಿ ಬರೋ ಯಾವ್ಯಾವುದು ಕಾನ್ಸೆಪ್ಟ್ಸ್ ಅಂದರೆ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಆ್ಯಂಡ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಆರ್ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಮೆಥಡ್. ತುಂಬಾ ಈಸಿ ಇದೆ ಇದೆರಡೂ. ಆಮೇಲೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ಸಲ್ಲಿ ಡಿಸ್ಕೌಂಟಿಂಗ್ನ ಯೂಸ್ ಮಾಡ್ತೀವಿ. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ ನಮಗೊಂದು ರೇಟ್ ಕೊಡ್ತಾರೆ. ಅದನ್ನು ಯೂಸ್ ಮಾಡಿ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿನ ಕಂಡು ಹಿಡ್ಕೊಬೋದು. ಸೊ ಅದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಬರುತ್ತೆ? NPV ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ,
ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮತ್ತು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೆಥಡ್ಸ್ ಬರುತ್ತೆ. ಸೊ ಈ ಕಾನ್ಸೆಪ್ಟ್ಸ್ನ ಒಂದೊಂದಾಗೆ ನೋಡ್ಕೊಳ್ಳೋಣ. ಯಾ ಸೊ ದಿಸ್ ವಾಸ್ ದ ಇಂಟ್ರೊಡಕ್ಷನ್ ಫಾರ್ ದಿಸ್ ಚಾಪ್ಟರ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಕ್ಸಾಮ್ ಬರೆಯೋರಿದ್ದರೆ ಅವ್ರ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.